ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರ್ಮೂರ್ತಿ. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನೀವು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಂ ಬಂಧುಗಳೇ, ಪ್ರಯಾಗ ಕ್ಷೇತ್ರ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೀವಲ್ವ, ವಿಡಿಯೋಗಳಲ್ಲೆಲ್ಲ ನೋಡ್ತಾ ಇದ್ದೀವಿ. ಪ್ರಯಾಗ ಕ್ಷೇತ್ರದ ಬಗ್ಗೆ ಎಷ್ಟು ಕೇಳಿದ್ರೂ ಮನಸ್ಸು ತಣಿಯಲ್ಲ, ಎಷ್ಟು ನೋಡಿದ್ರೂ ಮನಸ್ಸು ತೃಪ್ತಿ ಇರಲ್ಲ. ಅಲ್ಲಿಗೆ ಹೋಗಿ ನಿಜವಾಗ್ಲೂ ಸ್ನಾನ ಮಾಡ್ಕೊಂಬರ್ಬೇಕು ಅಂತ ತುಂಬ 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 ಆಸೆ, ಹೌದಲ್ಲ? ಆದರೆ ಎಲ್ಲರಿಗೂ ಆ ಆಸೆ ಈಡೇರಲ್ಲ ಅಲ್ವಾ ಬಂಧುಗಳೇ? ಹಾಗಾದರೆ ಏನು ಮಾಡ್ಬೋದು ನೋಡಿ. ಪ್ರಯಾಗ ಕ್ಷೇತ್ರದಲ್ಲೂ ಅಲ್ಲೂ ತ್ರಿವೇಣಿ ಸಂಗಮ ಅಲ್ವಾ? 3 ನದಿಗಳ ಸಂಗಮ ಆಗುತ್ತೆ. 3 ನದಿಗಳ ಸಂಗಮ ಅಂದರೆ ತ್ರಿವೇಣಿ ಸಂಗಮ ಅಂತ ಹೇಳ್ತೀವಿ. ಹಾಗಾದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಒಂದಿದೆ. ಏನಪ್ಪ ಅದು ಅಂದರೆ, ₹1 ಖರ್ಚಿಲ್ಲದೆ ನೀವು ಆರಾಮಾಗಿ ದಕ್ಷಿಣ ಕಾಶಿಗೆ ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಅದಕ್ಕಿಂತ ಪುಣ್ಯ ಇನ್ಯಾವುದು ಇಲ್ವಲ್ಲ. ಇನ್ನೂ ಒಂದು ಇಲ್ಲಿ ಕತೆ ಹೇಳ್ತಾರೆ, ಪ್ರಯಾಗದಲ್ಲಿ ಏನು ಹೋದರೆ ಪುಣ್ಯ ಬರುತ್ತೋ ಅದಕ್ಕಿಂತ 1 ಗುಲಗಂಜಿ ತೂಕದಷ್ಟು ಹೆಚ್ಚು ಪುಣ್ಯ ಇಲ್ಲಿ ಸಿಗುತ್ತಂತೆ. ಅಂದಮೇಲೆ ಯಾಕೆ ಹೋಗಬಾರ್ದು ಬಂಧುಗಳೇ? ನೋಡಿ, ಟಿ ನರಸೀಪುರ ಬಸ್ ಹತ್ತಿ. ಅಕಸ್ಮಾತ್ ಬೆಂಗಳೂರಿಂದ ಹೋಗಬೇಕು ಅಂತ ನಾನು ಹೇಳ್ತೀನಿ. ಬೆಂಗಳೂರಿಂದ ಹೋಗಬೇಕಾದ್ರೆ ಅಕಸ್ಮಾತ್ ನಿಮಗೆ ಡೈರೆಕ್ಟಾಗಿ ನಿಮಗೆ ಟಿ ನರಸೀಪುರಕ್ಕೆ ಹೋಗೋ ಬಸ್ ಸಿಕ್ಕಲಿಲ್ಲ, ಆಗ ದಕ್ಷಿಣ ಕಾಶಿಗೆ ಹೋಗೋ ಬಸ್ ಸಿಕ್ಕಲಿಲ್ಲ ಅಂದರೆ ಡೋಂಟ್ ವರಿ. ಏನು ಗೊತ್ತಾ, ಮೈಸೂರು ಬಸ್ ಹತ್ಬಿಡಿ. ಮೈಸೂರು ಎಕ್ಸ್ಪ್ರೆಸ್ಸು ಆರಾಮಾಗಿ 2 ಅವರ್ಸ್ 2.5 ಅವರ್ಸಲ್ಲಿ ಮೈಸೂರು ತಲುಪಿಡ್ತೀರ. ಮೈಸೂರಿಂದ ಟಿ ನರಸೀಪುರಕ್ಕೆ ಹೋಗೋ ಬಸ್ಸಿಗೆ ಬನ್ನಿ, ಅರ್ಧ ಗಂಟೆ ಜರ್ನಿ ಅಷ್ಟೇ. ನೀವು ದಕ್ಷಿಣ ಕಾಶಿ ಬಸ್ಸೇ ಹತ್ತಿದ್ರೆ ಅದು ಅಲ್ಲಲ್ಲೇ ನಿಲ್ಸ್ಕೊಂಡು ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ. ಓಕೆ, ಪರವಾಗಿಲ್ಲ ಅಂದರೆ ಆ ಬಸ್ಸನ್ನೇ ಹತ್ತಿ. ಇಲ್ಲ ಅಂತಂದರೆ ಆರಾಮಾಗಿ ಮೈಸೂರಿಗೆ ಹೋಗ್ಬಿಟ್ಟು ಮೈಸೂರಿಂದ ಟಿ ನರಸೀಪುರಕ್ಕೆ ಬನ್ನಿ. ಅಲ್ಲಿ ಕಾವೇರಿ ನದಿ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಸಂಗಮ, ಕಾವೇರಿ, ಕಪಿಲೆ ಮತ್ತು ಸ್ಫಟಿಕ ನದಿ ಸಂಗಮ, 3 ನದಿಗಳ ಸಂಗಮ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಅವರು ಕೂಡ ಮಾಡ್ಕೊಂಡಿದ್ದಾರೆ ಟಿ ನರಸೀಪುರದಲ್ಲಿ. ಏನು ಗೊತ್ತಾ ಬಂಧುಗಳೇ, ನಾವು ತ್ರಿವೇಣಿ ಸಂಗಮ ಪ್ರಯಾಗ ಕ್ಷೇತ್ರದಲ್ಲಿ ಹೇಗೆ ದೀಪಾರತಿ, ಗಂಗಾರತಿ ಎಲ್ಲ ನಡೆಯುತ್ತೋ ಅದೇ ರೀತಿ ಇಲ್ಲೂ ಕೂಡ ದೀಪಾರತಿಗಳನ್ನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಎಲ್ಲ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ದಾರೆ. ಯಾವುದೇ ರೀತಿಯ ಜನಜಂಗುಳಿ, ಕಳ್ಳಾಟ, ನೂಕಾಟ ಆಗದೆ ಇರೋ ಹಾಗೆ ಒಳ್ಳೆ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕೆ ಅದಕ್ಕೆ ನಾವು ಸಾಕ್ಷಿಯಾಗಬಾರ್ದು? ನಮ್ಮ ಕ್ಷೇತ್ರ, ನಮ್ಮ ದಕ್ಷಿಣ ಕಾಶಿ, ದಕ್ಷಿಣ ಭಾಗದಲ್ಲಿರುವಂತಹ ಕ್ಷೇತ್ರ, ಉತ್ತಮವಾದ ಕ್ಷೇತ್ರ, ಪವಿತ್ರವಾದ ಕ್ಷೇತ್ರ. ಅಲ್ಲೇ ಈಶ್ವರನ ದರ್ಶನವೂ ಮಾಡ್ಬೋದು. ಅಗಸ್ತ್ಯೇಶ್ವರ ಇದ್ದಾನೆ ಅಲ್ವಾ? ಹಾಗೆ ನರಸಿಂಹಸ್ವಾಮಿ ದರ್ಶನವನ್ನು ಮಾಡ್ಬೋದು. ಎರಡೂ ದೇವ್ರನ್ನು ನೀವು ವಿಷ್ಣು ಹಾಗೂ ಶಿವ ಸಾನ್ನಿಧ್ಯ ಎರಡೂ ಇದೆ. ಅರಳಿ ಮರ ಇದೆ, ಪೂಜೆ ಮಾಡ್ಬೋದು. ಗಂಗಾ ದೇವಿ ಮಹಾತಾಯಿ ಪೂಜೆ ಮಾಡ್ಬೋದು.